ರಾತ್ರಿ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಭಾರೀ ಮಳೆಯಾಗಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಮಾಗಡಿ ರಸ್ತೆಯ KP ಅಗ್ರಹಾರದಲ್ಲಿರುವಂತಹ ಸುಮಾರು 30ರಿಂದ 40 ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಮನೆ ಒಳಗಡೆ ನೀರು ಬಂದಿರುವಂಥದ್ದು. ಇದು ಸುಮಾರು 2-3 ಅಡಿಗಳಷ್ಟು ನೀರು ತುಂಬಿಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ವಯಸ್ಸಾದವರು ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಒಂದು ರೀತಿ ಸಾಕಷ್ಟು ಸಮಸ್ಯೆಗೆ ಬೆಂಗಳೂರಿನಲ್ಲಿ ಜೋರು ಮಳೆ ಆಗಿರುವಂಥದ್ದು. ಬೆಳಗಿನ ಜಾವ ಸುಮಾರು 1 ಗಂಟೆ 2 ಗಂಟೆಗೆ ಶುರುವಾಗಿರುವಂಥ ಈ ಒಂದು ಮಳೆ ಸಾಕಷ್ಟು ಜೋರು ಪ್ರಮಾಣದಲ್ಲಿ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಮನೆಗಳಿಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಬನ್ನಿ ಅಮ್ಮ, ಎಷ್ಟೊತ್ತಿಗೆ ಬಂತು ಮಳೆ ಇಲ್ಲಿ? 3 ಗಂಟೆಗೆ ಬಂತು ಮಳೆ. 3 ಗಂಟೆಗೆ ಮಳೆ ಬಂದಿತ್ತು. 5 ಗಂಟೆ 4:45 ಗಂಟೆ ಮಳೆ ಹೋಯ್ತೀನಿ. ಎಲ್ಲವೂ ಏನೇನು ಹಾಳಾಗಿದೆ ಮನೆಯಲ್ಲಿ? ಎಲ್ಲ ಹಾಳಾಗಿ ಹೋಗ್ಬಿಟ್ಟದೆ. ಬೀರು ಮಂಚ ಎಲ್ಲ ಹಾಳಾಗಿ ಹೋಗ್ಬಿಟ್ಟದೆ. ಇದು ಫಸ್ಟ್ ಟೈಮ್ ಇದು ಇಲ್ಲಿ? ಇಲ್ಲ, ಮೊನ್ನೆ ಒಂದಲ್ಲಿ ಬಂದು ಹಂಗೆ ತುಂಬಿತ್ತು. ಇವಾಗ ಫುಲ್ಲು ಆಗ್ಬಿಟ್ಟಿತ್ತು. ಎಚ್ಚರ ಎಷ್ಟೊತ್ತಿಗಾಯ್ತು? ನೀವು ಎಲ್ಲ ಮಲಗಿದ್ರ? ನಾನು ಒಂದಲ್ಲಿ 2 ಗಂಟೆಗೆ ಎದ್ದೆ. ಅವಾಗ ಒಂದು ಸ್ವಲ್ಪ ಮಳೆ ಹೋಯ್ತು. ಆಮೇಲೆ ಇನ್ನು 3:45 ಎದ್ರೆ ಏನು ಫುಲ್ ಎಲ್ಲ ಜಾಮ ಆಗ್ಬಿಟ್ಟು ಒಟಾರೆಲ್ಲ ಜಾಮ್ ಆಗ್ಬಿಟ್ಟು ಅಂದಾರ ಒಳಗಡೆ ತೂರ್ಬಿಡ್ತು. ಮನೆ ಕಡೆಗೆ ಜಾಗ ಇರಲಿಲ್ಲ. ಮೇಲೋಗಿ ನಿಂತಿದ್ದೆ ನಾನು. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾನು ಯಾರು ಇಲ್ಲ, ನಾನು ಒಬ್ಬರೇ ಇರೋದು. ಇಡೀ ರಾತ್ರಿ ಜಾಗರಣೆ ನೋಡ್ತಾ ಇರ್ಬೋದು ಯಾವ ರೀತಿ ಒದ್ದೆ ಆಗಿರುವಂಥದ್ದು. ಇಡೀ ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಹಾಳಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ. ಇಲ್ಲಿ ಈ ನೀರಿನಲ್ಲಿ ಹಾವುಗಳು ಚೇಳುಗಳು ಬಂದರೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬಂದಿದೆ. ಬನ್ನಿ, ಎಷ್ಟೊತ್ತಿಗೆ ಬಂತು ಮಳೆ? ಏನು ಮಳೆ 3:30 ಬಂತು. 3 ಮಗ ನಾವು ಕೆರೆ ಮಾಡ್ಕೊಂಡಿದ್ದೆವು. ಸರಿ, ಮಗು ಆಯ್ತು, ಎದ್ದಲ್ಬಿಟ್ಟು ಎಲ್ಲ ತುಂಬಿಟ್ಟಿದೆ. ಪೂರ್ತಿ ಕುತ್ಕೊಂಡಿದೆ. ಇಷ್ಟೊತ್ತು ಮಗು ಐತೇನು ಎಲ್ಲ ಉಳ್ಳದ್ದೆಲ್ಲ ಬೀರೋಗಿರೆಲ್ಲ ತುಂಬಿಟ್ಟಿದೆ. ಎಲ್ಲ ಕಂಪ್ಯೂಟರ್ ಎಲ್ಲ ತುಂಬಿಟ್ಟಿದೆ. ಸಡನ್ ಬಂದ್ಬಿಡ್ತು 3 ಗಂಟೆಗೆ. ಏನು ಮಾಡೋಕ್ಕಾಗುತ್ತೆ? ಮಗುನ ಇಟ್ಕೊಂಡು ಕೂತಿದೆ ಇಷ್ಟೊತ್ತು. ಇಲ್ಲಿನ ಜನರು ತಮ್ಮ ಸಂಕಷ್ಟವನ್ನು ಹೇಳ್ಕೊಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ನೀರು ತುಂಬಿರುವಂಥದ್ದು. ಎಲ್ಲವೂ ಕೂಡ ಇದು ಕೂಡ ಒದ್ದೆ ಆಗಿದೆ. ಇಷ್ಟು ಫುಲ್ಲು ಈಗ ನೀರು ಸ್ವಲ್ಪ ಮಟ್ಟಿಗೆ ತಗ್ಗಿರುವಂಥದ್ದು. ಅಂದರೆ ನೀರು ಇಲ್ಲಿ ಮಾರ್ಕ್ ನೋಡ್ತಾ ಇರ್ಬೋದು, ಎಷ್ಟು ಮಾರ್ಕ್ ಇಲ್ಲಿವರೆಗೂ ಮಾರ್ಕ್ ಬಂದಿದೆ ಅಂತ. ಒಳಗಡೆ ಎಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಹಾಳಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ನೀರು ಬಂದು ಸಾಕಷ್ಟು ಹಾನಿಯನ್ನು ಉಂಟು ಮಾಡಿರುವಂಥದ್ದು. ವಸ್ತುಗಳು ಎಲ್ಲವೂ ಕೂಡ ಚಿಲ್ಲಾಪಲ್ಲಿ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಈ ಒಂದು ಡ್ಯಾಮೇಜ್ ಆಗಿದೆ. ಸಾಕಷ್ಟು ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಸಣ್ಣದಾಗಿ ನೀರು ಬರ್ತಾಯಿತ್ತು. ಆದರೆ ಇವತ್ತು ಏಕಾಏಕಿ ಈ ರೀತಿ ನೀರು ಬಂದು ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದು. ತಮ್ಮ ಈ ಸಮಸ್ಯೆ ಆಗಿದೆ. ದಿಢೀರ್ನೆ ಈ ರೀತಿ ನೀರು ನುಗ್ಗಿದ್ರಿಂದ ಸಾಕಷ್ಟು ಗಾಬರಿ ಆಗಿದ್ದಾರೆ ನಿವಾಸಿಗಳು ಕೂಡ. ಏಕಾಏಕಿ ಮಳೆ ನೀರು ಬಂದು ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಇದ್ವಿ. ಹೀಗಾಗಿ ನಾವು ಏನು ಮಾಡೋದು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಹೀಗಾಗಿ ಇದನ್ನು ಶಾಶ್ವತವಾಗಿ ಪರಿಹಾರವನ್ನು ಕೊಡಬೇಕು ಅನ್ನುವಂಥ